ನೀವು ನೋಡ್ಬೋದು ಮಳೆ ಕೊರತೆ ಹೆಂಗೈತೆ ಅನ್ನೋದು. ಕರ್ನಾಟಕ ರಾಜ್ಯಾದ್ಯಂತ ಶೇಕಡ 25ರಷ್ಟು ಮಳೆ ಕೊರತೆ ಐತಿ ಸರಾಸರಿ. ಕರಾವಳಿ ಜಿಲ್ಲೆಗಳಲ್ಲಿ ಶೇಕಡ 24ರಷ್ಟು ಐತಿ. ಉತ್ತರ ಕನ್ನಡದಲ್ಲಿ 26% ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ 20%, ಉಡುಪಿಯಲ್ಲಿ 24% ಮಳೆ ಕೊರತೆ ಐತಿ. ಬಾಗಲಕೋಟೆ ಮತ್ತು ಬೆಳಗಾವಿನಲ್ಲಿ ವಾಡಿಕೆಯಂತೆ ಮಳೆಯಾಗಿದೆ. ಆದ್ರೂ ಕೆಲವು ಜಿಲ್ಲೆಗಳಲ್ಲಿ ಅಂದರೆ ಕೆಲವು ತಾಲೂಕುಗಳಲ್ಲಿ ಮಳೆ ಆಗಿರೋದಿಲ್ಲ, ಕೊರತೆ ಇದ್ದೇ ಇರ್ತೈತಿ. ನಾವು ಇದನ್ನು ಸರಾಸರಿ ತೊಗೊಂಡಾಗ ಬೆಳಗಾವಿ ಜಿಲ್ಲೆಯಲ್ಲಿ 20% ಹೆಚ್ಚಿಗೆ ಆದಂಗೆ ತೋರಿಸುತ್ತಾ. ಆದರೆ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಮಳೆ ತಾಲೂಕಿನಲ್ಲಿ ಮಳೆಯಾಗಿರ್ತೈತಿ. ಖಾನಾಪುರ, ಲೋಂಡ, ಬೆಳಗಾವಿ ಈ ಕಡೆ, ಸವದತ್ತಿ, ರಾಮದುರ್ಗ ಈ ಕಡೆ ಬಂದರೂ ಕೆಲವೊಮ್ಮೆ ಮಳೆ ಕಡಿಮೆ ಇರ್ತೈತಿ. ಮಹಾರಾಷ್ಟ್ರದಲ್ಲಿ ಆಗೋ ಮಳೆಯೂ ಪ್ರಭಾವನೂ ಜಾಸ್ತಿ ಅದರಲ್ಲಿಂದ ಸ್ವಲ್ಪ ಮಳೆಯಾಗಿದೆ. ಅದ್ರ ಬಿಟ್ಟರೆ ಯಾವುದೇ ಮಳೆ ಇರೋದಿಲ್ಲ. ಬೀದರ್ನಲ್ಲಿ 5% ಮಳೆ ಕಡಿಮೆ, ಧಾರವಾಡದಲ್ಲಿ ಸುಮಾರು 40% ಮಳೆ ಕಡಿಮೆ ಐತಿ, ಗದಗಿನಲ್ಲಿ 10%, ಮುಂದೆ ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ಬಿಜಾಪುರ ಈ ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು 25ರಿಂದ 30% ಮಳೆಯ ಕೊರತೆ ಇದೆ. ಯಾದಗಿರಿಯಲ್ಲಿ ಕೂಡ ಶೇಕಡ 13% ಮಳೆ ಕೊರತೆ ಇದೆ. ಅಂದರೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಸರಾಸರಿ ತೊಗೊಂಡ್ರೆ 14 ಇರ್ತೈತೆ. ಆದರೆ ಕೆಲವೊಂದು ಜಿಲ್ಲೆಗಳಲ್ಲಿ 25-30%, ಕೆಲವೊಂದು ಏರಿಯಾದಲ್ಲಿ ಮಳೆನೇ ಆಗಿರುವುದಿಲ್ಲ. ಆ ಒಂದು ನೀವು ಬಂದ್ರೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಬೆಂಗಳೂರಿನಲ್ಲಿ ಶೇಕಡ 55ರಷ್ಟು ಮಳೆ ಕೊರತೆ ಇದೆ. ಮುಂದೆ ಚಾಮರಾಜನಗರ 30%, ಚಿಕ್ಕಬಳ್ಳಾಪುರ 32%. ಹಿಂಗೆ ನೀವು ಹಾಸನ ತೊಗೊಂಡ್ರೆ ಶೇಕಡ 63ರಷ್ಟು ಮಳೆ ಕೊರತಿದೆ. ಕೋಲಾರ್ನಲ್ಲಿ 44. ಹಾಸನ ಜಿಲ್ಲೆಗೆ ಕಡಿಮೆ ಆಗಿದೆಯಲ್ಲ ಸರ್? ಭಾಳ ಕಡಿಮೆ ಆಗಿದೆ. ಹಾಸನ ಜಿಲ್ಲೆನೇ ರಾಜ್ಯದಲ್ಲಿ ಕಡಿಮೆ ಸರ್? ಅತಿ ಕಡಿಮೆ ಮಳೆಯಾಗಿದೆ ಹಾಸನ ಜಿಲ್ಲೆ. ಅದಕ್ಕಿಂತ ಕಡಿಮೆ ಆದದ್ದು ಇರ್ಬೋದು. ರಾಮನಗರ ಜಿಲ್ಲೆಯಲ್ಲಿ ಶೇಕಡ 92ರಷ್ಟು ಮಳೆ ಕಡಿಮೆ ಇದೆ. ಹಲವಾರು ಭಾಳ ಜಿಲ್ಲೆಗಳಲ್ಲಿ ಮಳೆ ಕೊರತೆ ಇದೆ. ಅಂದರೆ ಈಗ ಹೈಯೆಸ್ಟ್ ಮಳೆ ಕಡಿಮೆ ಇರೋದು ಅಂತಂದ್ರೆ ರಾಮನಗರ ನಂಬರ್ 1 ಸರ್. ಹೌದು, ರಾಮನಗರ ಫಸ್ಟು, ಸೆಕೆಂಡ್ ಹಾಸನ. ಅಷ್ಟು ಕಡಿಮೆ ಆಗಿದೆ, ಭಾಳ ಕಡಿಮೆ ಆಗೈತೆ ರೀ ಮಳೆ.